ನಮಸ್ತೆ ಸಿಸ್ಟರ್, ನನ್ನ ನಮಸ್ತೆ. ಹೆಸರು ಪುಷ್ಪ ಅಂತ ಹೇಳಿ. ನಾವು ಸರಾಕೆರೆಯಿಂದ ಮಾತಾಡ್ತಿದ್ವಿ. ಸರ್, ನಿಮ್ಮ ಹೆಸರು? ಅರ್ಚನಾ ಅಂತ. ಅರ್ಚನಾ ಅಂತ. ನೀವು ಎಲ್ಲಿಂದ ಬಂದಿರೋದು? ಗಿರಿನಗರ. ಗಿರಿನಗರ. ಯಾರು ಇನ್ಫಾರ್ಮ್ ಮಾಡಿದ್ರು ನಿಮ್ಮ ನಮ್ಮ ರಿಲೇಟಿವ್ಸ್ ಒಬ್ಬರು. ರಿಲೇಷನ್ಸ್? ಓಕೆ. ಏನು ಪ್ರಾಬ್ಲಮ್ ಇದೆ? ನೋ ಸ್ಮೆಲ್ ಸೆನ್ಸೇಷನ್ ಇಶ್ಯೂ ಇತ್ತು. ನೋಸ್ ಸ್ಮೆಲ್ಸೇ ಇರ್ತಿರಲಿಲ್ಲ. ಓಕೆ. ಇದು ಯಾವಾಗಿಂದ? ಒಂದು 2 ವರ್ಷದಿಂದ ಬರ್ತಿದೆ ಈ ಥರ. 2 ವರ್ಷದಿಂದಲೂ ಸ್ಮೆಲ್ಲಿಂಗ್ ಸೆನ್ಸ್ ಇಲ್ಲ? ಓಕೆ. ಏನೋ ಯಾವಾಗಲೂ ಒಂದ್ಸಲ ಬರೋದಷ್ಟೇ. ಓಕೆ. ಯಾವಾಗಲಾದ್ರೂ ಒಂದ್ಸಲ ಅಂದರೆ ಒಂದು 6 ತಿಂಗಳಿಗೊಂದ್ಸಲ ಆ ಥರ ವೆರಿ ರೇರ್ ಕೇಸಸ್. ಏನು ರೀಸನ್ಗಾಗಿ ಆ ಪ್ರಾಬ್ಲಮ್? ಸೊ ನನಗೆ ಎಪಿಲೆಪ್ಟಿಕ್ ಇತ್ತು, ಫಿಟ್ಸ್ ಅನ್ನೋ ಕಾಯಿಲೆ ಇತ್ತು. ಸೊ ಆ ಕಾಯಿಲೆಯಿಂದ ನನಗೆ ಒಂದು 5 ವರ್ಷ ಕಂಟಿನ್ಯೂಸ್ ಆಗಿ ಮಾತ್ರೆ ತೊಗೋಬೇಕು ಅಂತ ಹೇಳಿದರು ಡಾಕ್ಟರ್ ಸಲುವಾಗಿ. ಎಷ್ಟು ವರ್ಷದಲ್ಲಿ ನಿಮಗೆ ಎಪಿಲೆಪ್ಸಿ ಪ್ರಾಬ್ಲಮ್? 2015ರಲ್ಲಿತ್ತು. 2015. ಸೊ ಅದಾಗಿ 20ವರೆಗೂ ನಾನು ಸ್ಟಾಪ್ ಐ ಮೀನ್ ಮೆಡಿಸಿನ್ 5 ಇಯರ್ಸ್ ಕಂಪ್ಲೀಟ್ ಆಗಿತ್ತು. ಸೊ ಅದಾದಮೇಲೆ ಇದು ಒಂದೊಂದಾಗಿ ಪ್ರಾಬ್ಲಮ್ಸ್. ಈಗ 5 ಇಯರ್ಸ್ ಆದಮೇಲೆ ನಿಮಗೆ ಫಿಟ್ಸ್ ಬರಲಿಲ್ಲ, ಈವಾಗಲೂ ಬರಲಿಲ್ಲ. ಓಕೆ. ಅದರಿಂದ ಆ ಮೆಡಿಸಿನ್ ತೊಗೊಂಡಿದ್ದ ಸೈಡ್ ಎಫೆಕ್ಟ್ಸ್ ಏನು? ಅದೇ ಒಬಿಸಿಟಿ ಆಗಿದ್ದೀನಿ, ದಪ್ಪ ಆಗಿದ್ದೀನಿ. ಅಂದರೆ ಯಾಕೆಂದರೆ ಅದು ಸ್ಟೆರಾಯ್ಡ್ಸ್ ಮಿಕ್ಸ್ ಅಲ್ಲ, ಸೊ ಒಬಿಸಿಟಿ ಆಗಿದೆ. ಮತ್ತು ಈ ನೋಸ್ ಪ್ರಾಬ್ಲಮ್. ಹೌದು. ಈ ನೋಸ್ಗೆ ಏನಾದರೂ ಹೋಗಿ ಚೆಕ್ ಮಾಡಿದ್ರಾ? ಚೆಕ್ ಮಾಡಿದ್ವಿ. ಏನು ಹೇಳಿ? ENT ಹತ್ರನೇ ಹೋಗಿದ್ವಿ. ಅವ್ರೇನಂದ್ರು ಅಂದರೆ ಇದು ಸ್ಮೆಲ್ಲೇ ಬರ್ತಿಲ್ಲ, ಅಂದರೆ ಆರ್ಗನ್ ಹೋಗ್ತೋಗಿದೆ ಅಂದರು. ಅಂದರೆ ಸ್ಮೆಲ್ಲಿಂಗ್ ಆರ್ಗನ್ ಹೋಗಿದೆ ಅಂತ? ಹೌದು. ಓಕೆ. ಅವಾಗ ಅದಕ್ಕೆ ಸೊಲ್ಯೂಷನ್ ಏನು? ಆಪ್ರೇಷನ್ ಮಾಡಬೇಕು ಅಂದರು. ಆಪ್ರೇಷನ್ ಸಕ್ಸಸ್ ಆಗುತ್ತಂತ ಆಪ್ರೇಷನ್ ಮಾಡಿದ್ರೆ? ಆಗಲ್ಲ ಅಂದರು. ಆಗಲ್ಲ. ಹಾಂ, 100% ಆಗುತ್ತೆ ಸರ್ ಆಪ್ರೇಷನ್? ಅದ್ರ ಬಗ್ಗೆ ನಾನು ಮಾಹಿತಿ ತಿಳ್ಕೊಳ್ಳಿಲ್ಲ. ಸಿನ್ಸ್ ಇಟ್ ಈಸ್ ಆಪ್ರೇಷನ್ ಅಂದ ತಕ್ಷಣ ಓಕೆ ವಿಲ್ ಸಿ ದ ನೆಕ್ಸ್ಟ್ ಒಪಿನಿಯನ್ ಅನ್ನೋದಕ್ಕೋಸ್ಕರ. ಸೊ ಸರ್ಜರಿ ಅಂದರೆ ನಾವು ಯೋಚನೆ ಬರುತ್ತೆ. ಯಾಕಂದರೆ ನಿಮ್ಗೆ ಗ್ಯಾರಂಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ರೀಸನ್ ಅದೇ. ಓಕೆ. ಇವಾಗ ಸ್ಮೆಲ್ಲಿಂಗ್ ಸೆನ್ಸ್ ಸರಾಕೆರೆಗೆ ಬಂದು ಎಷ್ಟು ದಿವಸ ಆಗಿದೆ? ಇನ್ನೂ ಒಂದು 1 ಮಂತ್ ಆಯ್ತು ಇವಾಗ. 1 ಮಂತ್. ಆ ಸ್ಮೆಲ್ಲಿಂಗ್ ಸೆನ್ಸ್ ಚೇಂಜಸ್ ಆಗಿದೆ? ಹೌದು, ಆಗಿದೆ. ಎಷ್ಟು ದಿವಸದಲ್ಲ ಚೇಂಜಸ್? 4ನೇ ದಿನದಲ್ಲೇ ನಾನು ಕಂಡು ಬಂತು. 4th ಡೇಗೆ ಚೇಂಜಸ್? ಆ 4th ಡೇಲಿ ಚೇಂಜಸ್ ನಿಮಗೆ ಹೇಗೆ ಅನ್ನಿಸ್ತು? ಇಟ್ ವಾಸ್ ಮಿರಾಕಲ್ ಅಷ್ಟೇ. ಹಾಂ. ಯಾಕಂದರೆ ಇದು ಸರ್ಜರಿಗೆ ಹೇಳಿದ್ರು, ಸರ್ಜರಿ ಬೇಡ ಅಂತ ಹೇಳಿ ನೀವು ಮಾಡಿದ್ರಿ. ಬಟ್ ಇಲ್ಲಿಗೆ ಬಂದು ವಿತಿನ್ 4 ಡೇಸಲ್ಲಿ ನಿಮ್ಮ ರಿಸಲ್ಟ್ಸ್ ಅನ್ಬೇಕಾದ್ರೆ ಗಾಡ್ ಬ್ಲೆಸ್, ದಟ್ ಇಸ್ ಅ ಮಿರಾಕಲ್. ಹೌದು. ಸೊ ಇವಾಗ ಹೇಗಿದೆ ನಿಮಗೆ ಈ 1 ಮಂತ್ ಆದಮೇಲೆ? 1 ಮಂತ್ ಆದಮೇಲೆ ಒಂದಿನೂ ನನಗೆ ಮತ್ತೆ ಸ್ಮೆಲ್ಲಿಂಗ್ ಸೆನ್ಸೇಷನ್ ಹೋಗಿದೆ ಅನ್ನೋ ಥರ ಅನ್ನಿಸ್ಲಿಲ್ಲ. ಯಾ, ಇಟ್ಸ್ ಕಂಟಿನ್ಯೂಯಸ್. ಯಾವ ರೀತಿ ಸಫರ್ ಆದರೆ ಆ ಸ್ಮೆಲ್ಲಿಂಗ್ ಸೆನ್ಸ್ ಇಲ್ಲದೆ ಹೋದಾಗ? ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ಮೈ ಸೆಲ್ಫ್ ಅಲ್ವಾ. ಸೊ ಏನೋ ಒಂದು ಸ್ಮೆಲ್ ಮಾಡೋಕ್ಕೆ ಬರ್ತಿಲ್ಲ ಅಂದರೆ ಅಡುಗೆ ನಾವು ಟೇಸ್ಟ್ ಮಾಡೋಕ್ಕಾಗಲ್ಲ. ಒಂದು ಸ್ಮೆಲ್ ಮುಖಾಂತರನೇ ನಮ್ಗೆ ಅರ್ಥ ಆಗುತ್ತೆ ಯಾವ ರೇಂಜಿಗೆ ಅಡುಗೆ ಕುಕ್ ಆಗಿದೆ ಅಂತ. ಆ್ಯಂಡ್ ವೇರಿಯಸ್ ರೀಸನ್ಸ್. ಮಗು ಏನಾದರೂ ಲೂ ಮಾಡಿದೆ ಅಂದರೆ ನಮ್ಗೆ ಗೊತ್ತಾಗಲ್ಲ. ಸೊ ಚಿಕ್ಕ ಮಗು ಇದೆ ನನಗೆ. ಸೊ ಏನಾದರೂ ಒಂದು ಓಕೆ ಅದನ್ನು ನೋಡೇ ಕಲ್ತ್ಕೋಬೇಕಾಗಿದೆ ಹೊರತು ಅದನ್ನು ಸ್ಮೆಲ್ ಮಾತ್ರ ಇಮಿಡಿಯೇಟಾಗಿ ಮಾಡ್ಕೊಂಡು ಅದನ್ನು ರೆಕ್ಟಿಫೈ ಮಾಡೋ ಥರ ಆಪ್ಷನ್ ನನಗೆ ಸಿಗ್ತಾ ಇರಲಿಲ್ಲ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ನನಗಾಗ್ತಿತ್ತು. ಸೊ ಏನಾದರೂ ಮನೆಗೆ ರಿಲೇಟಿವ್ ಬರ್ತಿದ್ದಾರೆ ಅಂದರೆ ಕೂಡ ನಮಗೆ ಏನಾದರೂ ತೊಂದರೆ, ಮನೇಲಿ ಏನಾದ್ರು ಸ್ಮೆಲ್ ಬರ್ತಿದೆಯಾ, ಎಲ್ಲೋಗಿ ಏನು ರೂಮ್ ಫ್ರೆಶ್ನರ್ ಹಾಕ್ಬೋದು ಅನ್ನೋ ಕೊಡೋ ಕೆಪಾಸಿಟಿನೂ ಇಲ್ಲ. ಆ ರೂಮ್ ಫ್ರೆಶ್ನರೇ ಅಷ್ಟು ಘಾಟಿರುತ್ತೆ, ಆ ರೂಮ್ ಫ್ರೆಶ್ನರ್ ಕೂಡ ನನಗೆ ಸ್ಮೆಲ್ ಬರ್ತಿಲ್ಲ. ಸೊ ದ್ಯಾಟ್ ವಾಸ್ ದ ವೆರಿ ಬ್ಯಾಡ್ ಸೈನ್. ಓಕೆ, ಟಚ್ ಹುಡಿಗೆಲ್ಲ ಚೆನ್ನಾಗಾಗಿದೆ. ಎಲ್ಲರನ್ನೂ ಅದೇ ಕೇಳ್ಕೊತಿದ್ದೀವಿ, ಲೈಕ್ ಎಲ್ಲರೂ ಸೆರಾಕೇರ್ಗೆ ಬನ್ನಿ, ಒಳ್ಳೆ ವಿಷಯ ಮಾಡ್ತಿದ್ದಾರೆ. ಸೊ ಓನ್ಲಿ ಥಿಂಗ್ ಈಸ್ ನಂಬಿಕೆ ಇಟ್ಕೋಬೇಕು. ಸೊ ವಿ ಜಸ್ಟ್ ಹ್ಯಾವ್ ಟು ಫಾಲೋ ಅಷ್ಟೇ. ಬೇರೆ ಏನು ಚೇಂಜಸ್ ಇತ್ತು ನಿಮಗೆ? ನನಗೆ ಬೇರೆನಾ ವೆಯ್ಟ್ ಲಾಸ್ ಅಥವಾ ಬಾಡಿ ಫ್ರೀ ಅನ್ನಿಸ್ತಿದೆ. ಸೊ ಐ ವರ್ಕ್ ಕಂಟಿನ್ಯೂಸ್ಲಿ ಒಂದು 8 to 10 hours ಐ ಕೀಪ್ ವರ್ಕಿಂಗ್. ಸೊ ಆವಾಗ ನನ್ನ ಬ್ರೈನ್ಗೆ ಹೆವಿ ಸ್ಟ್ರೆಸ್ ಅನ್ನಿಸ್ತಿತ್ತು. ಸೊ ವೆನ್ ಐ ಟೇಕ್ ದಿಸ್ ಐ ಫೀಲ್ ಲಿಟಲ್ ರಿಲ್ಯಾಕ್ಸ್. ಸಿಸ್ಟಮ್ ಮುಂದೆ ವರ್ಕಾ? ಓಕೆ. ಸೊ ಇದು ಒಂದು ಅವ್ರ ಸಿಸ್ಟರ್ ಹೇಳಿದ ಪ್ರಕಾರ ಸ್ಮೆಲ್ಲಿಂಗ್ ಸೆನ್ಸ್ ಇಲ್ಲದೆ ಹೋದರೆ ಇದು ಎಷ್ಟು ಟಫ್ನ ಜೀವನ ಅಂತ ಹೇಳಿ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಈಗ ಅವ್ರು ಹೇಳಿದ್ರಲ್ವ ಯಾವ ರೀತಿ ಎಲ್ಲ ಫೀಲ್ ಮಾಡಿದರು, ಸ್ಮೆಲ್ಲಿಂಗ್ ಸೆನ್ಸೇ ಇಂಪಾರ್ಟೆನ್ಸಿ ಅಂತ ಹೇಳಿ ಅನಿಸುತ್ತೆ. ಅದಿಲ್ಲ ಅಂತ ಹೇಳುವಾಗ ಕಷ್ಟವಾಗಿರುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ. ಈಗ ಅದು ವಿತಿನ್ 4 ಡೇಸಲ್ಲಿ ಒಳ್ಳೆ ಮಿರಾಕಲ್ ರಿಸಲ್ಟ್ ಇರಬೇಕಾದ್ರೆ ಥ್ಯಾಂಕ್ ಗಾಡ್, ದಟ್ ಇಸ್ ವೆರಿ ಗುಡ್. ಸೊ ನೀವು ಬೇರೆಯವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಈಗ ಸರಾಕೆರೆದಪ್ಪ ಅಮ್ಮ ಹೇಳಿ ಎಲ್ಲರನ್ನೂ ಖಂಡಿತ ಆದಷ್ಟು ಸಮಯ ಸಿಕ್ಕಿದ ಕೂಡಲೇ ಬಂದು ಅದನ್ನು ಪಡ್ಕೊಳ್ಳಿ. ಆಪರ್ಚುನಿಟಿ ಇದ್ದಾಗ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಹತ್ರ ಇದ್ರೋ ದೂರ ಇದ್ರೋ ಒಂದು 1 hour ನಮಗೋಸ್ಕರ, ನಮ್ಮ ಹೆಲ್ತ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ರೆ ಮುಂದಕ್ಕಿನ್ನೂ ಬೆಟರ್ ಆಗಿರ್ಬೋದು ಅಂತ ಅಷ್ಟೇ. ನೋಡಿ, ವರ್ಕ್ ಮಾಡೋವಂಥ ಒಂದು ಸಿಸ್ಟರ್ ಏನು ಹೇಳ್ತಾರೆ, ಸೊ ನಮಗಾಗಿ ಒಂದು 1 hour ಆದರೂ ನಾವು ಹೆಲ್ತ್ಗಾಗಿ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಇನ್ನೊಂದು ಫಿಟ್ಸಿಗಾಗಿ ತೊಗೊಳ್ಳುವಂಥ ಮೆಡಿಸಿನ್ಸ್ ಏನಿದೆಯೋ ಅದು ಸ್ಟೆರಾಯ್ಡ್ಸ್ ಮಿಕ್ಸಲ್ಲಿ ಇರುತ್ತೆ. ಅದರ ಸೈಡ್ ಎಫೆಕ್ಟ್ಸು ಕೂಡ ಅವರು ತುಂಬಾ ಫೇಸ್ ಮಾಡಿದ್ದಾರೆ.
ಸೊ ಅದರ ಒಂದು ಸೈಡ್ ಎಫೆಕ್ಟ್ಸೇ ಈಗ ನೋಸ್ ಬ್ಲಾಕಿಂಗು, ನೆಕ್ಸ್ಟ್ ಬಂದು ಆ ಸ್ಮೆಲ್ಲಿಂಗ್ ಸೆನ್ಸ್ ಇಲ್ಲದೆ ಇರೋವಂಥದ್ದು. ಸೊ ಇದೆಲ್ಲನೂ ಕೂಡ ಒಂದು ಎಷ್ಟು ಪರ್ಸೆಂಟೇಜ್ ನಿಮ್ಮಲ್ಲಿ ಆ ರಿಸಲ್ಟ್ಸ್ ಅಂತ ಹೇಳಿದ್ರೆ? ಆಲ್ಮೋಸ್ಟ್ ಐ ಫೀಲ್ 80 to 90% ಇಸ್ ವೆರಿ ಗುಡ್. 80 to 90% ಅವರ ಒಂದು ರಿಸಲ್ಟ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬ ಒಳ್ಳೆ ರಿಸಲ್ಟ್ ಹೇಳಿದ್ದೀರಾ. ಥ್ಯಾಂಕ್ ಯು.